ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಲೋಹಿತ್. ಸೊ ಇವತ್ತಿನ ಟಾಪಿಕ್ ನಾನು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ನೀವು ನೆದರ್ಲ್ಯಾಂಡ್ ಏನಾದರೂ ಟ್ರಾವೆಲ್ ಮಾಡಿದ್ರೆ, ಸೊ ಅಲ್ಲಿ ನೀವು ಫ್ಲೈಟಿಂದ ಇಳಿದ ಮೇಲೆ ಸೊ ನೀವು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ಗೆ ಯಾವ ಥರ ನೀವು ಟಿಕೆಟ್ ಬೈ ಮಾಡಬೇಕಾಗತ್ತೆ, ಬಸ್ಸಲ್ಲಿ ಟಿಕೆಟ್ ಹೇಗೆ ಬೈ ಮಾಡೋದು, ಟ್ರೈನು ಇಲ್ಲ ಟ್ರಾಮಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಡಿಫ್ರೆಂಟ್ ಟ್ರಾನ್ಸ್ಪೋರ್ಟೇಷನ್ ಮೋಡ್ಸ್ ಇದೆ. ಸೊ ಈ ಟ್ರಾನ್ಸ್ಪೋರ್ಟೇಷನ್ ಮೋಡ್ ಯೂಸ್ ಮಾಡಬೇಕು ಅಂತಂದರೆ ಅಲ್ಲಿ ಒ ವಿ ಕಾರ್ಡ್ ಅಂತ ಇದೆ. ಸೊ ಆ ಒ ವಿ ಕಾರ್ಡ್ನ ಹೇಗೆ ಬೈ ಮಾಡೋದು ಮತ್ತು ಅದನ್ನೇ ಹೇಗೆ ಯೂಸ್ ಮಾಡೋದು, ಒಂದೇ ಕಾರ್ಡ್ನ ನೀವು ಇವನ್ ಬಸ್ಸಲ್ಲಿ ಯೂಸ್ ಮಾಡ್ಬೋದು, ಟ್ರಾಮಲ್ಲಿ ಯೂಸ್ ಮಾಡ್ಬೋದು, ಟ್ರೈನಲ್ಲಿ ಯೂಸ್ ಮಾಡ್ಬೋದು. ಸೊ ಡಿಫ್ರೆಂಟು ಮತ್ತು ಅದನ್ನು ಹೇಗೆ ರೀಚಾರ್ಜ್ ಮಾಡೋದು, ಸೊ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಸೊ ಇಲ್ಲಿ ನಾವಿರೋದು ಇದು ಉತ್ರೇಕ್ಟ್ ಅಂತ, ಆಮ್ಸ್ಟರ್ಡಾಮ್ನಿಂದ ಇನ್ನೂ ಆಲ್ಮೋಸ್ಟ್ ಲೈಕ್ 1.5 ಅವರ್ಸ್ ಆಗುತ್ತೆ. ಸೊ ಈ ಸಿಟಿಲಿ ನಿಮಗೆ ಬಂದಾಗ ನಿಮಗೆ ಒಂದೇ ಸ್ಟೇಷನಲ್ಲಿ ಬಸ್ಸು ಮತ್ತು ಟ್ರ್ಯಾಮು ಮತ್ತು ಇವನ್ ಟ್ರೈನು ಎಲ್ಲದೂ ಒಂದೇ ಇದರಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೀವು ಹೊರಗಡೆಯಿಂದನೂ ನೀವು ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಇದು ತುಂಬ ದೊಡ್ಡ ಸಿಟಿ ಮತ್ತು ಮಾಲು ಎಲ್ಲ ಕನೆಕ್ಟಿವಿಟಿನೂ ತುಂಬ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಒಂದೊಂದು ಸಿಟಿ ಕಂಟ್ರಿಲೂ ಒಂದೊಂದು ಡಿಫ್ರೆಂಟ್ ಬಸ್ಸಸ್ ಇರುತ್ತೆ. ಒಂದು ಕಡೆ ಜರ್ಮನಿಲಿ ನೀವು ನೋಡಿದ್ರೆ ಜಾಸ್ತಿ ಬ್ಲೂ ಬಸ್ಸಸ್ ಇರುತ್ತೆ. ಇವನ್ ಉತ್ರೇಕ್ತಲ್ಲೂ ಅಷ್ಟೇ ಬೇರೆ ಕಲರ್ ಬಸ್ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಲೈಕ್ ಎಲ್ಲ ಯೆಲ್ಲೋ ಕಲರ್ ಬಸ್ ನೋಡ್ಬೋದು ನೀವು ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ಗೆ. ಇಲ್ಲಿ ನೀವು ಇದು ಮೇನ್ ಸ್ಟೇಷನ್ ನೋಡ್ಬೋದು ನೀವು. ಸೊ ಒಳಗಡೆ ನೀವು ಎಂಟ್ರಿ ತೊಗೋಬೇಕು ಅಂತಂದರೆ ಅಲ್ಲಿ ಮೆಟ್ರೋ ಮತ್ತು ಟ್ರೈನ್ಗೆ ಇರುತ್ತೆ. ಅಲ್ಲಿ ನೀವು ಮುಂಚೆನೇ ಸ್ವ್ಯಾಪ್ ಮಾಡಿಬಿಟ್ಟು ಕಾರ್ಡ್ನ ಒಳಗಡೆ ಹೋಗಬೇಕಾಗತ್ತೆ. ಬಟ್ ಅದಲ್ದೇ ಬಸ್ಸಿಗೆ ಬರಬೇಕು ಅಂತಂದರೆ ಇಲ್ಲಿ 4 ಡಿವಿಷನ್ ಮಾಡಿರ್ತಾರೆ, ABCD ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಬಸ್ ಸ್ಟಾಪ್ ಯಾವ ಕಡೆ ಇದೆ, ಲೊಕೇಶನ್ ಇದೆ ಅಂದರೆ A ಲೊಕೇಶನ್ ಇಲ್ಲ, B ಲೊಕೇಶನ್ ಇಲ್ಲ, C D. ಸೊ ಇದನ್ನು ನೀವು ಗೊತ್ತಿರಬೇಕಾಗಿರುತ್ತೆ. ಸೊ ಅದನ್ನು ನೀವು ನಿಮ್ಮ ಮ್ಯಾಪಲ್ಲಿ ನೋಡ್ಕೋಬೋದು. ಮ್ಯಾಪಲ್ಲಿ ಯಾವುದು ಡೆಸ್ಟಿನೇಷನ್ ನೀವು ಎಲ್ಲಿ ಹೋಗ್ತೀರಾ, ಸೊ ಅಲ್ಲಿ ಟುವರ್ಡ್ಸ್ ದಟ್ ನಿಮಗೆ ಆ ಬಸ್ ಲೊಕೇಶನ್ನು ನೀವು ಸಿಗುತ್ತೆ ಅದು. ಮೋಸ್ಟ್ ಆಫ್ ದ ಬಸ್ ಸ್ಟೇಷನ್ಸಲ್ಲಿ ಈ ಥರ ಒ ವಿ ಟಿಕೆಟ್ ಮಿಷಿನ್ಸ್ ಅಂತ ಇರುತ್ತೆ ನಿಮಗೆ. ಸೊ ಈ ಒ ವಿ ಟಿಕೆಟ್ ಮಿಷಿನ್ಸಲ್ಲಿ ನಿಮಗೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಜರ್ಮನ್ನು, ಡಚ್ಚು ಇಲ್ಲಾಂದರೆ ಇಂಗ್ಲೀಷು, ಈ ಥರ ಡಿಫ್ರೆಂಟ್ ಲ್ಯಾಂಗ್ವೇಜ್ ಸೆಲೆಕ್ಷನ್ ಆಪ್ಷನ್ಸು ಇರುತ್ತೆ ನೀವು ಟಿಕೆಟ್ ಬೈ ಮಾಡೋದಕ್ಕೆ. ಸೊ ಇಲ್ಲಿ ನೀವು ಪೇಪರ್ ಟಿಕೆಟ್ಸ್ನು ಬೈ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಕಡೆ ಆಲ್ರೆಡಿ ನೀವೇನಾದರೂ ಕಾರ್ಡ್ ಏನಾದರೂ ತೊಗೊಂಡಿದ್ರೆ ಅದರಲ್ಲಿ ನೀವು ಬ್ಯಾಲೆನ್ಸ್ನು ಚೆಕ್ ಮಾಡ್ಬೋದು. ಸೊ ಇಲ್ಲಿ ನೀವು ಟಿಕೆಟ್ನ ತೊಗೋಬೇಕು ಅಂತಂದರೆ ಫಸ್ಟ್
ಫಸ್ಟು ನೀವು ಅದು ಸೆಲೆಕ್ಟ್ ಮಾಡ್ಕೋಬೇಕು, ನಿಮಗೆ ಶಾರ್ಟ್ ಡ್ಯೂರೇಷನ್ ಬೇಕಾ ಮತ್ತು ಒನ್ ಟೈಮ್ ಡ್ಯೂರೇಷನು, ಎಷ್ಟು ಜನಕ್ಕೆ 3 to 4 ಮೆಂಬರ್ಸಿಗೆ ಬೇಕಾಗುತ್ತಾ ನಿಮಗೆ ಟಿಕೆಟು. ಸೊ ಇದನ್ನೆಲ್ಲದನ್ನು ನೀವು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನಿಮಗೆ ಅದು ಬೈ ಮಾಡೋದಕ್ಕೆ ಆಪ್ಷನ್ ಕೊಡುತ್ತೆ. ಈ ಒಂದು ವೇಳೆ ನೀವೇನತ್ರ ಆಲ್ರೆಡಿ ನಿಮ್ಮ ಹತ್ರ ಕಾರ್ಡ್ ಇದ್ದರೆ ಆ ಕಾರ್ಡನ್ನ ನೀವು ಇನ್ಸರ್ಟ್ ಮಾಡಿದರೆ ಅದ್ರದ್ದು ಚೆಕ್ ಮಾಡುತ್ತೆ ನೀವು ಕಾರ್ಡು ವ್ಯಾಲಿಡಿಟಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಈ ಕಾರ್ಡಲ್ಲಿ ನಿಮಗೆ ಬ್ಯಾಲೆನ್ಸ್ ಇತ್ತು ಅಂತಂದರೆ ನೀವು ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು, ಅಂದರೆ ಟ್ಯಾಪ್ ಔಟ್ ಮಾಡೋದಕ್ಕೆ ನೀವು ಕಂಟಿನ್ಯೂ ಮಾಡ್ಬೋದು ಬಸ್ಸಲ್ಲಿ. ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ಕಾರ್ಡಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಇದೇ ಮಿಷಿನಲ್ಲಿ ನೀವು ರೀಚಾರ್ಜು ಮಾಡ್ಕೋಬೋದು. ಸೊ ಅದನ್ನು ಅಮೌಂಟು ಎಷ್ಟು ಆಗುತ್ತೆ ರೀಚಾರ್ಜು, ಅರೌಂಡು 50 ಯೂರೋಸ್ಗೆ ನೀವು ರೀಚಾರ್ಜ್ ಮಾಡ್ಬೋದು, ಇಲ್ಲ 30 ಯೂರೋಸ್ಗೆ ಮಿನಿಮಮ್ ಅಂತ ಇರುತ್ತೆ. ಅಷ್ಟನ್ನು ನೀವು ಚಾರ್ಜ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಟ್ರೈನ್ಗೆ ಇಷ್ಟು 6 to 10 ಅಂತ ಹೇಳಿದ್ರೆ ಅದು ಎಕ್ಸಿಟ್ ಆಗೋವರೆಗೂ ಅದು ಮಿನಿಮಮ್ ಅಂತಲೂ ತೊಗೊಂಡಿರುತ್ತೆ. ಸೊ ಇಲ್ಲ ಅಂತಂದರೆ ಫೈನ್ ನಿಮಗೆ ಎಕ್ಸ್ಟ್ರಾ ಬೀಳೋದಿಲ್ಲ. ನೆಕ್ಸ್ಟ್ ಸಲ ನೀವು ರೀಚಾರ್ಜ್ ಮಾಡಿದಾಗ ಅದರಲ್ಲಿ ಡಿಡಕ್ಟ್ ಆಗುತ್ತೆ. ಸೊ ಆ ಥರ ನೀವು ಇದರಲ್ಲಿ ರೀಚಾರ್ಜ್ ಮಾಡಿಕೊಂಡು ನೀವು ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡ್ಬೋದು. ಯೂಶ್ವಲಿ ಪೋಲ್ಯಾಂಡ್ ಅಂತ ಕಡೆ ಎಲ್ಲ ನೀವು ಟ್ಯಾಪ್ ಇನ್ನು ಟ್ಯಾಪ್ ಔಟ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದ್ಸಲಿ ಕಾರ್ಡ್ ತೊಗೊಂಡ್ರೆ, ನೀವೇನಾದರೂ ಪಾಸ್ ತೊಗೊಂಡ್ರೆ ಟ್ಯಾಪ್ ಇನ್ನು ಟ್ಯಾಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಿ ನೆದರ್ಲ್ಯಾಂಡಲ್ಲಿ ನೀವು ಎವ್ರಿ ಟೈಮ್ ಇದು OV ಕಾರ್ಡ್ನ ಯೂಸ್ ಮಾಡಬೇಕು ಅಂತಂದರೆ, ಸೊ ಎವ್ರಿ ಟೈಮು ಈ ಮಿಷಿನ್ಸಲ್ಲಿ 2 ಮಿಷಿನ್ಸಲ್ಲಿ ಎಕ್ಸಿಟ್ ಮಾಡಬೇಕಾದ್ರೂ ನೀವು ಟ್ಯಾಪ್ ಮಾಡಬೇಕು, ಎಂಟ್ರಿ ಆಗಬೇಕಾದ್ರೂ ಈ ಮಿಷಿನ್ಸ್ಗೆ ಟ್ಯಾಪ್ ಮಾಡಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ ಅದರಲ್ಲಿ ಅಮೌಂಟು ಡಿಡಕ್ಟ್ ಆಗೋದಿಲ್ಲ ಮತ್ತು ನೀವು ಫೈನ್. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಚೆಕಿಂಗ್ ಇನ್ಸ್ಪೆಕ್ಟರ್ಸು ಇರ್ತಾರೆ. ನೀವೇನಾದ್ರು ಟ್ಯಾಪ್ ಇನ್ನು ಟ್ಯಾಪ್ ಔಟ್ ಮಾಡಲಿಲ್ಲ ಅಂತಂದರೆ ನಿಮಗೆ ಫೈನ್ ಹಾಕ್ತಾರೆ. ಸೊ ಇಲ್ಲಿ ನೀವು ಟ್ರೈನ್ ಏನಾದರೂ ಇಂಟರ್ಸಿಟಿ ಟ್ರೈನ್ ಯೂಸ್ ಮಾಡಬೇಕು ಅಂತಂದರೆ, ಸೊ ಸೇಮ್ ಸ್ಟೇಷನ್ನಲ್ಲಿ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ. ನಮ್ಗೆ ಹೇಗೆ ಬ್ಯಾಂಗ್ಳೂರಲ್ಲಿ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೋ ಅದೇ ಥರನೇ ಪ್ಲ್ಯಾಟ್ಫಾರ್ಮ್ ನಂಬರ್ 11, 1 to 11, 12 ಆ ಥರ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ. ಸೊ ನೀವು ಯಾವ ಜಾಗಕ್ಕೆ ಹೋಗಬೇಕೋ ಆ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ಗೆ ನಿಮಗೆ ನೇಮ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಈ ಥರ. ಸೊ ಆ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ಗೆ ನೀವು ಅಲ್ಲಿ ಹೋಗಬೇಕಾಗುತ್ತೆ. ನೀವು ಯಾವ ಡೆಸ್ಟಿನೇಷನ್ಗೆ ಹೋಗಬೇಕು ಅಂದ್ಕೊಂಡಿರ್ತೀರೋ ಆ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ ಕೆಳಗಡೆ ಹೋಗಿ ಪ್ಲ್ಯಾಟ್ಫಾರ್ಮ್ ಡೆಸ್ಟಿನೇಷನ್ಗೆ ಹೋಗಿ ನಿಂತ್ಕೊಳ್ಬೇಕು. ಬಟ್ ನೀವು ಇದು ಮುಂಚೆ ಹೋಗೋದಕ್ಕಿಂತ ಮುಂಚೆನೇ ನೀವು ನಿಮ್ಮ ಕಾರ್ಡನ್ನ ನೀವು ಎಂಟ್ರೆನ್ಸಲ್ಲೇ ಟ್ಯಾಪ್ ಮಾಡಬೇಕಾಗತ್ತೆ. ಇದು ಫುಲ್ ಎಂಟ್ರಿಗೆ ಟ್ಯಾಪ್ ಮಾಡಬೇಕು ಮತ್ತು ಎಕ್ಸಿಟು ಸ್ಟೇಷನ್ ಬಿಟ್ಟು ಹೋಗ್ಬೇಕಾದ್ರೆ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಆ ಥರ ಇಲ್ಲಿ ಸಿಸ್ಟಮ್ಸ್ ಇರುತ್ತೆ.
ಇಲ್ಲಿ ಬಸ್ ಕನೆಕ್ಟಿವಿಟಿ, ಟ್ರ್ಯಾಮು ಪ್ರತಿಯೊಂದೂ ತುಂಬಾ ಸೊಫೆಸ್ಟಿಕೇಟೆಡ್ ಆಗಿ ಮಾಡಿದ್ದಾರೆ. ಎಲ್ಲದೂ ತುಂಬಾ ಚೆನ್ನಾಗಿದೆ. ಸೊ ನೀವು ಯಾವ ಪ್ಲೇಸ್ಗೆ ಹೋಗಬೇಕೋ ಅಲ್ಲಿಗೆ ನೀವು ಇಂಟರ್ಸಿಟಿಯಿಂದ ಕನೆಕ್ಟಿವಿಟಿ ತೊಗೊಂಡು, ಮತ್ತು ಟ್ರ್ಯಾಮ್ ಕನೆಕ್ಟಿವಿಟಿ ಯಾವ ಥರ ಇದೆ, ಯಾವ ಲೈನ್, ಬ್ಲೂ ಲೈನ್, ಯೆಲ್ಲೋ ಲೈನ್, ರೆಡ್ ಲೈನು, ಸೊ ಯಾವ ಕನೆಕ್ಟಿವಿಟಿ ಥ್ರೂ ನೀವು ನಿಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗ್ಬೋದು ಎಷ್ಟು ಈಸಿಯಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲದೂ ಡಿಸ್ಪ್ಲೇ ಮಾಡಿರ್ತಾರೆ. ಯು ಲಿಂಕ್, ಇಂಟರ್ಸಿಟಿ ಲಿಂಕ್, ಟ್ರ್ಯಾಮು, ಬಸ್ಸು ಪ್ರತಿಯೊಂದಕ್ಕೂ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಅದಲ್ಲದೆ ನೀವು ಬಸ್ಸಲ್ಲಿ ಹೋಗಬೇಕು ಅಂತಂದರೆ ಆ ಪರ್ಟಿಕ್ಯುಲರ್ ಬಸ್ ಡೆಸ್ಟಿನೇಷನ್ಗೆ ನೀವು ಯಾವುದು ಲೊಕೇಶನ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ಆ ಲೊಕೇಶನ್ಗೆ ಹೋಗಬೇಕು ಅಂತಂದರೆ ಯಾವ ಟ್ರ್ಯಾಮ್ ತಗೋಬೇಕು, ಮತ್ತು ಬಸ್ ಯಾವುದು ಮೆಟ್ರೋ ತಗೋಬೇಕು, ಹೇಗೆ ಟ್ರಾವೆಲ್ ಮಾಡ್ಬೋದು. ನೀವು ಗೂಗಲ್ ಮ್ಯಾಪಲ್ಲಿ ಅದನ್ನು ಡೆಸ್ಟಿನೇಷನ್ ತೊಗೊಂಡ್ರೆ ನಿಮಗೆ ಕ್ಲಿಯರಾಗಿ ಹೇಳುತ್ತೆ. ಅದಾದಮೇಲೆ ಆ ಬಸ್ ನಂಬರ್ ತೊಗೊಂಡ್ರು ಬಸ್ ನಂಬರಿಂದನೂ ನಿಮಗೆ ಡೀಟೇಲಾಗಿ ಯಾವ್ಯಾವ ಸ್ಟಾಪ್ಸ್ ಇದೆ ಎಲ್ಲದನ್ನು ಕ್ಲಿಯರಾಗಿ ಹೇಳುತ್ತೆ. Snel nog genoeg antwoorden geven. Dan moet ik antwoorden overstappen. Ja, dat ಹೇಗಿದೆಯಪ್ಪ ಎಕ್ಸ್ಪೀರಿಯನ್ಸು? ಯಾವ ಥರ ಇದೆ ಇಲ್ಲಿ? ಹೌದಾ, ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆಯಾ? ಆಮ್ಸ್ಟರ್ಡಾಮ್. Hi friends, thanks for watching this video. Hope ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.